தொட்டுலையே ஸ்லைஸ் போட்டுரும். சூப்பர் மேனா? நான் சாதா மேன் தான் பேபி. ஆனா செய்யற சம்பவம்லாம் சூப்பரா இருக்கும்னு சொல். பொண்ணை தொட சொன்னவன் யாரு? யாரு? கேம் இன்னில இருந்த பொம்பா. விஜயோட பயத்துக்கு பின்னாடி ஏதோ பெருசா ஒண்ணு இருக்கு. அது தெரிஞ்சா இந்த நாட்டுக்கு பண்ற இதுக்குள்ள வராது. அவனை உயிர் சொல்ற எவனா இருந்தாலும் சரி, திரும்பி போற ஐடியாவே இல்ல. I am coming.
and welcome to our channel HK ಸಿನಿಮಾ. ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್. ವಿನೋದ್ ಅವರ ಡೈರೆಕ್ಷನ್ ಮಾಡಿರುವ ಈ ಸಿನಿಮಾ ಮತ್ತು ಅನಿರುದ್ಧ್ ಅವರ ಮ್ಯೂಸಿಕ್ ಬ್ಯಾಕ್ ಟು ಬ್ಯಾಕ್ ಹೈಪ್ ಇದ್ದ ಈ ಸಿನಿಮಾ ಥಿಯೇಟರ್ನಲ್ಲಿ ಹೇಗಿದೆ, ವಿಜಯ್ ಅವರ ಸಿನಿಮಾ ಕೆರಿಯರ್ಗೆ ಇದು ಪ್ರಾಪರ್ ಫೇರ್ವೆಲ್ ಕೊಟ್ಟಿದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ. ಬನ್ನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕತೆ ಬಗ್ಗೆ ಹೇಳಬೇಕಂದ್ರೆ, ಜನನಾಯಕನ್ ತೆಲುಗಿನ ಭಗವಂತ್ ಕೇಸರಿ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿದ ರೀಮೇಕ್. ಇಲ್ಲಿ ವಿಜಯ್ ಅವರು ವೆಟ್ರಿ ಕೊಂಡನ್ ಅನ್ನೋ ಮಾಜಿ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತಂದೆ ಇಲ್ಲದ ವಿಜಯ್ ಅಂದರೆ ಮಮಿತಾ ಬೈಜು ಅನ್ನೋ ಹುಡುಗಿಯನ್ನು ಸಾಕುವ ಜವಾಬ್ದಾರಿ ತಗೊಂಡು ಅವಳನ್ನು ಇಂಡಿಯನ್ ಆರ್ಮಿಗೆ ಸೇರಿಸಬೇಕು ಅನ್ನೋದೇ ವೆಂಟ್ರಿ ಕನಸಾಗಿರುತ್ತೆ. ಆದರೆ ವಿಜಿಗೆ ಬಾಲ್ಯದ ಘಟನೆಗಳಿಂದ ಒಂದಷ್ಟು ಭಯ ಇರುತ್ತೆ. ಇನ್ನೊಂದು ಕಡೆ ಬಾಬಿ ಡಿಯೋಲ್ ಮತ್ತು ರಾಜಕೀಯ ನಾಯಕರ ದೊಡ್ಡ ನೆಟ್ವರ್ಕ್. ವೆಟ್ರಿ ತನ್ನ ಮಗಳಂತ ವಿಜಿಯನ್ನು ಭಯದಿಂದ ಹೊರಗೆ ತಂದು ಆರ್ಮಿಗೆ ಹೇಗೆ ಸೇರಿಸ್ತಾರೆ ಮತ್ತು ಮಧ್ಯ ಬರೋ ಪೊಲಿಟಿಕಲ್ ಪವರ್ ವಿರುದ್ಧ ಹೇಗೆ ಹೋರಾಡ್ತಾರೆ ಅನ್ನೋದೇ ಈ ಚಿತ್ರದ ಮುಖ್ಯ ಪಾತ್ರವಾಗಿದೆ, ಅಂದರೆ ಕಥೆಯಾಗಿದೆ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಪಾಸಿಟಿವ್ ಕಡೆಗೆ ಬಂದರೆ, ದಳಪತಿ ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್. ವಿಜಯ್ ಅವರ ಆ್ಯಕ್ಟಿಂಗು, ಎಮೋಷ್ನಲ್ ಸೀನ್ಸ್ ಮತ್ತು ಮಾಸ್ ಡೈಲಾಗ್ ಡೆಲಿವರಿ ಅದ್ಭುತವಾಗಿದೆ. ಅಭಿಮಾನಿಗಳಿಗೆ ಹಬ್ಬ ಎನಿಸುವಂಥ ಮಾಸ್ ಎಲಿಮೆಂಟ್ಸ್ ಇಲ್ಲಿದೆ. ಇನ್ನು ತಂದೆ ಮಗಳ ಬಾಂಧವ್ಯ. ವಿಜಯ್ ಮತ್ತು ಮಮಿತಾ ಬೈಜು ನಡುವಿನ ಎಮೋಷ್ನಲ್ ಸೀನ್ಗಳು ಸಿನಿಮಾಗೆ ದೊಡ್ಡ ಬಲ ತಂದಿದೆ. ಅನಿರುದ್ಧ್ ಅವರ BGM, ಅನಿರುದ್ಧ್ ಅವರ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿಯೊಂದು ಮಾಸ್ ಸೀನ್ಗೂ ನೆಕ್ಸ್ಟ್ ಲೆವೆಲ್ಗೆ ಎನರ್ಜಿ ಕೊಡುತ್ತೆ. ಸಾಮಾಜಿಕ ಮತ್ತು ರಾಜಕೀಯ ಸಂದೇಶ, ಮಹಿಳಾ ಸಬಲೀಕರಣ ಅಂದರೆ ವುಮೆನ್ ಎಂಪವರ್ಮೆಂಟ್ ಮತ್ತು ಧೈರ್ಯದ ಬಗ್ಗೆ ಹೇಳಿರೋ ಮೆಸೇಜ್ ಚೆನ್ನಾಗಿದೆ. ಇನ್ನು ಇದರ ನೆಗೆಟಿವ್ ಕಡೆಗೆ ಬಂದರೆ, ಲೆಂತ್. ಸೆಕೆಂಡ್ ಹಾಫ್ನಲ್ಲಿ ರಾಜಕೀಯ ಭಾಷಣಗಳು ಹೆಚ್ಚಾಗಿ ಸಿನಿಮಾ ಸ್ವಲ್ಪ ಎಳೆದಂತೆ ಅನಿಸ್ತಿದೆ. ಇನ್ನು VFX, ಕೆಲವು ಆ್ಯಕ್ಷನ್ ಸೀನ್ಸ್ಗಳಲ್ಲಿ VFX ಮತ್ತು AI ವಿಜುವಲ್ಸ್ ಇನ್ನೂ ಉತ್ತಮವಾಗಿರಬಹುದಿತ್ತು ಅನಿಸ್ಬೋದು. ಇರಲಿ, ಈಗ ಕಥೆಯ ಬಗ್ಗೆ ಬರೋಣ. ಕತೆ ಆರಂಭವಾಗೋದು ವೆಂಟ್ರಿ ಕೊಂಡನ್ ಅಂದರೆ ದಳಪತಿ ವಿಜಯ್ ಅವರ ಪರಿಚಯದೊಂದಿಗೆ. ಕತೆ ಶುರುವಾಗೋದು ತಮಿಳುನಾಡಿನ ಒಂದು ಟೌನ್ನಲ್ಲಿ. ವೆಟ್ರಿ ಕೊಂಡನ್ ಅಂದರೆ ವಿಜಯ್ ಒಬ್ಬ ಎಕ್ಸ್ ಪೊಲೀಸ್ ಆಫೀಸರ್. ಮುಂಚೆ ರೌಡಿಗಳನ್ನೆಲ್ಲ ಚಚ್ಚಿ ದೊಡ್ಡ ದೊಡ್ಡ ಕೇಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೋಗಿ ಏನೋ ಪ್ರಾಬ್ಲಮ್ ಆಗಿ ಜೈಲಿಗೆ ಹೋಗಿ ಬಂದಿರ್ತಾರೆ. ಈಗ ಜೈಲಿಂದ ಹೊರಗೆ ಬಂದು ಸೈಲೆಂಟಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡಿರ್ತಾರೆ. ವೆಟ್ರಿಗೆ ತನ್ನ ಕ್ಲೋಸ್ ಫ್ರೆಂಡ್ ಮಗಳು ವಿಜಿ ಅಂದರೆ ಮಮಿತಾ ಬೈಜು ಅಂದರೆ ತುಂಬ ಪ್ರಾಣ. ವಿಜಿ ಅಪ್ಪ ಸಾಲದ ಸುಳಿಗೆ ಸಿಲುಕಿ ತೀರಿಕೊಂಡಾಗ ವೆಟ್ರಿನೇ ಅವಳನ್ನು ತನ್ನ ಸ್ವಂತ ಮಗಳ ಥರ ಸಾಕೋದಕ್ಕೆ ಮನೆಗೆ ಕರ್ಕೊಂಡು ಬರ್ತಾರೆ. ವೆಟ್ರಿಗೆ ಒಂದೇ ಒಂದು ಆಸೆ, ವಿಜಿನ ಕಷ್ಟಪಟ್ಟು ಓದಿಸಿ ಇಂಡಿಯನ್ ಆರ್ಮಿಗೆ ಸೇರಿಸ್ಬೇಕಂತ, ಅವಳು ಗಟ್ಟಿಯಾಗಿ ಬದುಕಬೇಕು ಅಂತ. ವಿಜಿ ಓದೋದ್ರಲ್ಲಿ ಓಡಾಡೋದ್ರಲ್ಲಿ ಎಲ್ಲ ಸಖತ್ ಚುರುಕಾಗಿ ಇರ್ತಾಳೆ. ಆದರೆ ಅವಳಿಗೊಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನಡೆದ ಯಾವುದೋ ಘಟನೆಯಿಂದಾಗಿ ಅವಳಿಗೆ ಸಡನ್ನಾಗಿ ಯಾರಾದರೂ ಹೊಡೆಯೋಕ್ಕೆ ಬಂದರೆ ಅಥವಾ ಪ್ರಾಬ್ಲಮ್ ಎದುರಾದರೆ ರೇಂಜ್ಗೆ ಭಯ ಬಂದುಬಿಡುತ್ತೆ. ಏನೋ ಮಾಡಬೇಕಂತ ಗೊತ್ತಾಗದೆ ಜಾಗದಲ್ಲಿ ಫ್ರೀಜ್ ಆಗಿಬಿಡ್ತಾಳೆ. ಇನ್ನೊಂದು ಕಡೆ ಕತೆಗೆ ಮುಖ್ಯ ವಿಲನ್ ಎಂಟ್ರಿ ಆಗುತ್ತೆ. ಅವರ ಹೆಸರು ಪ್ರಕಾಶ್ ಅಂದರೆ ಬಾಬಿ ಡಿಯೋಲ್. ಇವನು ಬರೀ ರೌಡಿಯಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಪೊಲಿಟಿಷಿಯನ್. ಗೌರ್ಮೆಂಟ್ ಜಾಗಗಳನ್ನೆಲ್ಲ ಕಬಳಿಸೋದು, ಕೋಟಿ ಸ್ಕ್ಯಾಮ್ ಮಾಡೋದು ಇವನ ಕೆಲಸವಾಗಿರುತ್ತೆ. ಇವನಿಗೆ ಪವರ್ಫುಲ್ ಮಂತ್ರಿಗಳ ಸಪೋರ್ಟ್ ಇರುತ್ತೆ. ಒಂದಿನ ವಿಜಿ ಆರ್ಮಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಕಾಲೇಜ್ನಲ್ಲಿ ಮತ್ತೆ ಹೊರಗಡೆ
ಕೆಲವು ಹುಡುಗರು ಅವಳಿಗೆ ತೊಂದರೆ ಕೊಡೋಕ್ಕೆ ಬರ್ತಾರೆ. ಆದರೆ ವಿಜಿ ತನ್ನಲ್ಲಿರೋ ಭಯದಿಂದಾಗಿ ಅವರಿಗೇನು ಮಾಡೋಗೆ ಆಗದೆ ಸುಮ್ಮನೆ ನಿಂತು ಬಿಡ್ತಾಳೆ. ಇದನ್ನು ನೋಡಿದ ವೆಟ್ರಿಗೆ ಸಖತ್ ಬೇಸರ ಆಗುತ್ತೆ. ಆರ್ಮಿ ಸೇರೋದು ಬರೀ ಬಾಡಿ ಫಿಟ್ನೆಸ್ನಿಂದ ಅಲ್ಲ, ಮನುಷ್ಯನಲ್ಲಿ ಧೈರ್ಯ ಇರಬೇಕು. ನಿನ್ನನ್ನು ನೀನು ಕಾಪಾಡಿಕೊಳ್ಳೋಕೆ ಬರಲಿಲ್ಲ ಅಂದರೆ ದೇಶನ ಹೇಗೆ ಕಾಪಾಡ್ತೀಯ ಅಂತ ಬೈದು ಅವಳಿಗೆ ಫಿಸಿಕಲ್ ಮತ್ತು ಮೆಂಟಲ್ ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್ನಲ್ಲಿ ವಿಜಿಗೆ ಕಾಲೇಜ್ ಪ್ರಾಜೆಕ್ಟ್ ಕೆಲಸದಲ್ಲಿದ್ದಾಗ ಆಕಸ್ಮಿಕವಾಗಿ ವಿಲನ್ ಪ್ರಕಾಶ್ ಮಾಡಿರೋ ಒಂದು ದೊಡ್ಡ ಆಕ್ರಮಣ ಆಸ್ತಿ ಹಗರಣದ ಸೀಕ್ರೆಟ್ ಪೇಪರ್ಸ್ ಡ್ರೈವ್ ಸಿಗುತ್ತೆ. ಅದು ತನ್ನ ಹತ್ರ ಇದ್ದರೆ ಅಂತ ವಿಜಿಗೆ ಮೊದಲು ಗೊತ್ತಿರಲ್ಲ. ಆದರೆ ಪ್ರಕಾಶ್ಗೆ ಈ ವಿಷಯ ತಿಳಿದು ತನ್ನ ಆಳುಗಳನ್ನು ಕಳುಹಿಸಿ ವಿಜಿಯನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಅಥವಾ ಮುಗಿಸೋಕೆ ಪ್ಲ್ಯಾನ್ ಮಾಡ್ತಾರೆ. ಪ್ರಕಾಶ್ ಕಳುಹಿಸಿದ ಗುಂಡಗಳು ವಿಜಿ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ. ವಿಜಿ ಅತಿಯಾದ ಭಯದಿಂದ ಮತ್ತೆ ಒಂದೇ ಕಡೆ ಕಂಗಾಲಾಗಿ ನಿಂತು ಬಿಡ್ತಾಳೆ. ಆ ಸರಿಯಾದ ಸಮಯಕ್ಕೆ ವೆಟ್ರಿ ವಿಜಯ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸಖತ್ ಮಾಸ್ ಆ್ಯಕ್ಷನ್ ಸೀನ್ ಜೊತೆ ಬಂದ ಗುಂಡಗಳನ್ನೆಲ್ಲ ಚಚ್ಚಿ ಹಾಕಿ ವಿಜಿಯನ್ನು ಕಾಪಾಡ್ತಾರೆ. ಆಮೇಲೆ ಆ ಗುಂಡಗಳ ಫೋನ್ನಿಂದನೇ ನೇರವಾಗಿ ವಿಲನ್ ಪ್ರಕಾಶ್ಗೆ ಕಾಲ್ ಮಾಡ್ತಾರೆ. ನನ್ನ ಮಗಳ ತಂಟೆಗೆ ಬಂದರೆ ಇನ್ನು ಸಾಮ್ರಾಜ್ಯನೇ ನಾಶ ಮಾಡ್ತೀನಿ ಅಂತ ಸವಾಲು ಹಾಕ್ತಾರೆ. ಈತ ಪ್ರಕಾಶ್ಗೆ ತನ್ನ ಸೀಕ್ರೆಟ್ ಫೈಲ್ಸ್ ವಿಜಿ ಹತ್ರ ಇದ್ದರೆ ಅಂತ ಗೊತ್ತಾಗಿ ಹೇಗಾದರೂ ಮಾಡಿ ವೆಟ್ರಿ ಮತ್ತು ವಿಜಿನ ಮುಗಿಸಲೇಬೇಕು ಅಂತ ಸ್ಕೆಚ್ ಆಗ್ತಾನೆ. ಇಲ್ಲಿ ಪಕ್ಕ ಮಾಸ್ ಇಂಟರ್ವೆಲ್ ಟ್ವಿಸ್ಟ್ ಸಿಗುತ್ತೆ ನೋಡಿ. ಸೆಕೆಂಡ್ ಹಾಫ್ನಲ್ಲಿ ವೆಟ್ರಿಗೆ ವಿಷಯ ಕ್ಲಿಯರ್ ಆಗುತ್ತೆ. ಬರೀ ಪ್ರಕಾಶ್ ಜೊತೆ ಫೈಟ್ ಮಾಡಿದರೆ ಸಾಲದು, ವಿಜಿ ಮನಸ್ಸಿನಲ್ಲಿರೋ ಆ ಭಯ ಸಂಪೂರ್ಣವಾಗಿ ಹೋಗಬೇಕು. ಜೊತೆಗೆ ಪ್ರಕಾಶ್ನ ನಿಜವಾದ ಮುಖವಾಡ ಇಡೀ ಸಮಾಜದ ಮುಂದೆ ಬಯಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಒಂದು ಕಡೆ ವಿಜಿಗೆ ರಿಯಲ್ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಭಯ ಎದುರಿಸೋಕೆ ಟ್ರೈನಿಂಗ್ ಕೊಡ್ತಾರೆ. ಇನ್ನೊಂದು ಕಡೆ ಪ್ರಕಾಶ್ಗೆ ಬೆಂಬಲವಾಗಿ ನಿಂತಿರೋ ಪೊಲಿಟಿಷಿಯನ್ಸ್ ಮತ್ತು ಕರಪ್ಟ್ ಪೊಲೀಸ್ ಆಫೀಸರ್ಸ್ಗಳ ಒಂದೊಂದೇ ವೀಕ್ನೆಸ್ ಹುಡುಕಿ ಅವರನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರಕಾಶ್ ಎಷ್ಟೇ ತಂತ್ರ ಹೊಡೆದ್ರೂ ವೆಟ್ರಿ ತಮ್ಮ ಹಳೆಯ ಪೊಲೀಸ್ ಮೈಂಡ್ ಬಳಸಿ ಅವನ ಪ್ರತಿಯೊಂದು ಪ್ಲ್ಯಾನ್ ಅನ್ನು ಉಲ್ಟಾ ಮಾಡ್ತಾನೆ. ಇನ್ನು ಜೈಲಿಂದ ಹೊರಬಂದ ವೆಟ್ರಿ ನೇರವಾಗಿ ಹೋಗೋದು ತನ್ನ ಕ್ಲೋಸ್ ಫ್ರೆಂಡ್ ಮನೆಗೆ. ಆದರೆ ಅಲ್ಲಿ ಗೊತ್ತಾಗುತ್ತೆ ಆ ಫ್ರೆಂಡ್ ಸಾಲದ ಬಾಧೆ ತರಲಾರದೆ ಮತ್ತು ಅನಾರೋಗ್ಯದಿಂದ ತೀರಿಕೊಂಡಿರ್ತಾನೆ ಅಂತ. ಅವನಿಗೆ ಒಬ್ಬಳೇ ಮಗಳು ವಿಜಿ. ವೆಟ್ರಿ ಆ ಹುಡುಗಿಯರ ಸಂಪೂರ್ಣ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ತಗೋತಾರೆ. ವೆಟ್ರಿಗೆ ಒಂದೇ ಒಂದು ದೊಡ್ಡ ಕನಸಿರುತ್ತೆ, ವಿಜಿನ ಕಷ್ಟಪಟ್ಟು ಓದಿಸಿ ಫಿಟ್ ಮಾಡಿ ಇಂಡಿಯನ್ ಆರ್ಮಿಗೆ ಸೇರಿಸ್ಬೇಕಂತ. ಆದರೆ ವಿಜಿಗೆ ಒಂದು ದೊಡ್ಡ ದೌರ್ಬಲ್ಯ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅವಳ ಕಣ್ಣೆದುರೇ ರೌಡಿಗಳು ಅವಳ ಅಪ್ಪನಿಗೆ ಹೊಡೆದಿದ್ದನ್ನು ನೋಡಿ ಅವಳ ಮನಸ್ಸಿನಲ್ಲಿ ದೊಡ್ಡ ಫೋಬಿಯಾ ಕುಳಿತಿರುತ್ತೆ. ಯಾರಾದರೂ ಅವಳ ಮೇಲೆ ಜೋರಾಗಿ ಕಿರುಚಿದರೆ ಅಥವಾ ಹೊಡೆಯೋಕೆ ಸಡನ್ ಆಗಿ ಬಂದರೆ ಅವಳ ಕೈಕಾಲು ನಡುಗಿ ಜಾಗದಲ್ಲೇ ಶಾಕ್ ಆಗಿ ನಿಂತು ಬಿಡ್ತಾಳೆ. ಈತ ನಗರದಲ್ಲಿ ಪ್ರಕಾಶ್ ಅನ್ನೋ ದೊಡ್ಡ ಮೈನಿಂಗ್ ಮತ್ತು ಕಾರ್ಪೊರೇಟ್ ಮಾಫಿಯಾ ಕಿಂಗ್ ಪಿನ್ ಮೆರೆಯುತ್ತಿರ್ತಾನೆ. ಇವನಿಗೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಪ್ರಭಾವಿ ರಾಜಕಾರಣಿಗಳ ಸಪೋರ್ಟ್ ಇರುತ್ತೆ. ಪ್ರಕಾಶ್ ಬಡವರ, ರೈತರ ಮತ್ತು ಸರ್ಕಾರದ ಸಾವಿರಾರು ಎಕರೆ ಜಮೀನನ್ನು ಅಕ್ರಮವಾಗಿ ಕಬಳಿಸಿ ಅಲ್ಲಿ ಆಕ್ರಮಣ, ಶಸ್ತ್ರಾಸ್ತ್ರ ಮತ್ತು ಮೈನಿಂಗ್ ಬಿಸ್ನೆಸ್ ನಡೆಸಿರ್ತಾನೆ. ಹಗರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಪ್ರಾಮಾಣಿಕ ರಿಸರ್ಚ್ ಸ್ಟೂಡೆಂಟ್ ಸೀಕ್ರೆಟ್ ಸಾಕ್ಷಿಗಳನ್ನು, ಒಂದು ಪೆನ್ ಡ್ರೈವ್ ಮತ್ತು ಅಸಲಿ ಡಾಕ್ಯುಮೆಂಟ್ಸ್ ಕಲೆ ಹಾಕಿರ್ತಾನೆ. ಆ ಸ್ಟೂಡೆಂಟ್ ವಿಜಯ್ ಕಾಲೇಜ್ ಫ್ರೆಂಡ್. ವಿಲನ್ ಪ್ರಕಾಶ್ನ ಗುಂಡಗಳು ಆ ಸ್ಟೂಡೆಂಟ್ನನ್ನು ಬೆನ್ನಟ್ಟಿಕೊಂಡು ಬಂದಾಗ ಆ ಹುಡುಗ ಪೊಲೀಸರಿಗೆ ಸಿಗಬಾರದು ಅಂತ ಆ ಸೀಕ್ರೆಟ್ ಪೆನ್ ಡ್ರೈವನ್ನು ವಿಜಿಯ ಬ್ಯಾಗ್ಗೆ ಆಕಸ್ಮಿಕವಾಗಿ ಹಾಕಿಬಿಡ್ತಾನೆ. ನಂತರ ಆ ಹುಡುಗನನ್ನು ರೌಡಿಗಳು ಕೊಲೆ ಮಾಡ್ತಾರೆ.
ತನ್ನ ಸೀಕ್ರೆಟ್ ಫೈಲ್ಸ್ ವಿಜಿ ಅನ್ನೋ ಹುಡುಗಿ ಹತ್ತಿರ ಇದೆ ಅಂತ ಪ್ರಕಾಶ್ಗೆ ತಿಳಿಯುತ್ತೆ. ಪ್ರಕಾಶ್ ತಕ್ಷಣವೇ ತನ್ನ ಹೈಟೆಕ್ ಗುಂಡಾ ಪಡೆಯನ್ನು ಕಳುಹಿಸಿ ವಿಜಿಯನ್ನು ಕಿಡ್ನ್ಯಾಪ್ ಮಾಡಿ ಆ ಡಾಕ್ಯುಮೆಂಟ್ ತರೋಕೆ ಆರ್ಡರ್ ಮಾಡ್ತಾನೆ. ಒಂದು ರಾತ್ರಿ ವಿಜಯ್ ಮತ್ತು ವೆಟ್ರಿ ಕಾರಿನಲ್ಲಿ ಮನೆಗೆ ಹೋಗುವಾಗ ಪ್ರಕಾಶ್ನ ರೌಡಿಗಳು ಕಾರನ್ನು ಸುತ್ತುವರಿಸುತ್ತಾರೆ. ವೆಟ್ರಿ ಕಾರಿನಿಂದ ಕೆಳಗಿಳಿಯುವ ಮುನ್ನ ವಿಜಿಗೆ ಹೇಳ್ತಾಳೆ, ನೋಡು ವಿಜಯ್, ನಿನ್ನಲ್ಲಿ ಸಾಮರ್ಥ್ಯ ಇದೆ, ಹೋರಾಡು. ಆದರೆ ವಿಜಯ್ ಭಯದಿಂದ ಕಾರಿನ ಒಳಗಡೆ ನಡುಗುತ್ತಿರುತ್ತಾಳೆ. ಆಗ ವೆಟ್ರಿ ಅಂದರೆ ವಿಜಯ್ ತನ್ನ ಅಸಲಿ ಹಳೆಯ ರೌದ್ರಾವತಾರ ಹಾಳ್ತಾರೆ. ಸಖತ್ ಮಾಸ್ ಹೈ ವೋಲ್ಟೇಜ್ ಆಕ್ಷನ್ನಲ್ಲಿ ಪ್ರಕಾಶ್ನ 50ಕ್ಕೂ ಹೆಚ್ಚು ಗುಂಡಗಳನ್ನು ಏಕಾಂಗಿಯಾಗಿ ಬಿಚ್ಚಿ ಬೀಳಿಸ್ತಿರ್ತಾಳೆ. ಫೈಟ್ ಮುಗಿದ ಮೇಲೆ ಅರ್ಧ ಸತ್ತಂತೆ ಬಿದ್ದಿರೋ ಮುಖಗೊಂಡನ ಫೋನ್ನಿಂದ ವಿಲನ್ ಪ್ರಕಾಶ್ಗೆ ವಿಡಿಯೋ ಕಾಲ್ ಮಾಡ್ತಾರೆ. ಪ್ರಕಾಶ್ ರೀನ್ನಲ್ಲಿ ಬಂದು, ಯಾರೋ ನೀನು, ನನ್ನ ಸೀಕ್ರೆಟ್ ಫೈಲ್ಸ್ ವಾಪಸ್ ಕೊಡು, ಇಲ್ಲದಿದ್ದರೆ ಆ ಹುಡುಗಿಯನ್ನು ಕೊಲ್ತೀನಿ ಅಂತ ಬೆದರಿಸ್ತಾನೆ. ಅದಕ್ಕೆ ವೆಟ್ರಿ ತಮ್ಮ ಸಿಗ್ನೇಚರ್ ಸ್ಟೈಲ್ನಲ್ಲಿ ನಗುತ್ತಾ, ನನ್ನ ಮಗಳ ತಂಟೆಗೆ ಬಂದರೆ ನಿನ್ನ ಹೆಗಲ ಮೇಲೆ ತಲೆಯನ್ನು ಹಾರಿಸಿಬಿಡ್ತೀನಿ ಅಂತ, ತಾಕತ್ತಿದ್ರೆ ಬಂದು ತಗೋ ಅಂತ ಸವಾಲಾಗ್ತಾರೆ. ಇಲ್ಲಿಗೆ ಥಿಯೇಟರ್ನಲ್ಲಿ ಸೀಟಿ ಹೊಡೆಯುವಂಥ ಪಕ್ಕಾ ಇಂಟರ್ವಲ್ ಟ್ವಿಸ್ಟ್ ಸಿಗುತ್ತೆ. ಇನ್ನು ಬರ್ತಾ ಸೆಕೆಂಡ್ ಹಾಫ್ನಲ್ಲಿ ವೆಟ್ರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಬರೀ ಆ್ಯಕ್ಷನ್ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ವಿಜಿ ಒಳಗಿರೋ ಭಯವನ್ನು ಶಾಶ್ವತವಾಗಿ ಓಡಿಸಬೇಕು ಅಂತ. ವೆಟ್ರಿ ವಿಜಿಗೆ ಕೇವಲ ಫಿಸಿಕಲಿ ಟ್ರೈನಿಂಗ್ ಮಾತ್ರವಲ್ಲದೆ ಮೆಂಟಲ್ ಫಿಟ್ನೆಸ್ ತರಬೇತಿ ನೀಡ್ತಾರೆ. ರಿಯಲ್ ಲೈಫ್ನಲ್ಲಿ ಅಪಾಯಕಾರಿ ಸನ್ನಿವೇಶಗಳನ್ನು ಸೃಷ್ಟಿಸಿ ವಿಜಿ ಆ ಭಯವನ್ನು ಎದುರಿಸುವಂತ ಮಾಡ್ತಾರೆ. ನಿನ್ನನ್ನು ನೀನು ಕಾಪಾಡೋಕೆ ಪ್ರತಿಯೊಂದು ಬಾರಿಯೂ ನಾನು ಇರುವುದಿಲ್ಲ, ನಿನ್ನ ರಕ್ಷಣೆಗೆ ಮಾಡಿಕೊಳ್ಳೋ ನಿನ್ನ ಶಕ್ತಿ ನಿನ್ನ ಕೈಯಲ್ಲಿದೆ ಅಂತ ಅವಳಿನಲ್ಲಿ ಆತ್ಮವಿಶ್ವಾಸ ತುಂಬುತ್ತಾರೆ. ಇನ್ನೊಂದು ಕಡೆ ವೆಟ್ರಿ ತಮ್ಮ ಹಳೆಯ ಪೊಲೀಸ್ ನೆಟ್ವರ್ಕ್ ಬಳಸಿ ಪ್ರಕಾಶ್ಗೆ ಬೆಂಬಲವಾಗಿ ನಿಂತಿರೋ ಕರಪ್ಟ್ ಮಂತ್ರಿಗಳು, ಕಮಿಷನರ್ ಮತ್ತು ಉದ್ಯಮಿಗಳ ವೀಕ್ನೆಸ್ಗಳನ್ನು ಹುಡುಕಿ ಒಂದೊಂದಾಗಿ ಅವರ ಸಾಮ್ರಾಜ್ಯವನ್ನು ಮುರಿಯೋಕೆ ಶುರು ಮಾಡ್ತಾರೆ. ಪ್ರಕಾಶ್ ಮಾಡುವ ಪ್ರತಿಯೊಂದು ಸ್ಕೆಚ್ ಅನ್ನು ವೆಟ್ರಿ ತಮ್ಮ ಮೈಂಡ್ ಗೇಮ್ ಮೂಲಕ ಉಲ್ಟಾ ಮಾಡ್ತಾರೆ. ಇನ್ನು ಕ್ಲೈಮ್ಯಾಕ್ಸ್ ಮತ್ತು ಫೈನಲ್ ಪ್ರಚಾರಕ್ಕೆ ಬಂದರೆ, ಪ್ರಕಾಶ್ಗೆ ವೆಟ್ರಿನ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಒಂದು ಕೌರ್ಯದ ಪ್ಲ್ಯಾನ್ ಮಾಡ್ತಾನೆ. ವೆಟ್ರಿನ ಒಂದು ಸುಳ್ಳು ಕೇಸ್ನಲ್ಲಿ ಲಾಕ್ ಮಾಡಿ ಅವರು ಇಲ್ಲದ ಸಮಯ ನೋಡಿ ತನ್ನ ಸಂಪೂರ್ಣ ಕಮಾಂಡೋ ಪಡೆಯೊಂದಿಗೆ ವಿಜಿ ಇರುವ ತರಬೇತಿ ಕೇಂದ್ರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಸಮಯದಲ್ಲಿ ವಿಜಿ ಸಂಪೂರ್ಣವಾಗಿ ಒಂಟಿಯಾಗ್ತಾಳೆ. ಕತ್ತಲೆಯಲ್ಲಿ ರೌಡಿಗಳು ಅವಳನ್ನು ಸುತ್ತುವರಿಸುತ್ತಾರೆ. ವಿಜಿಗೆ ಮತ್ತೆ ಹಳೆಯ ಭಯ ಆವರಿಸಲು ಶುರುವಾಗುತ್ತದೆ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ವೆಟ್ರಿ ಹೇಳಿಕೊಟ್ಟ ಮಾತುಗಳು, ಕೊಟ್ಟ ತರಬೇತಿ, ಅಪ್ಪನ ಕನಸು ಕಣ್ಣೆದುರು ಬರುತ್ತದೆ. ವಿಜಿ ತನ್ನೊಳಗಿನ ಭಯವನ್ನು ಮೆಟ್ಟಿ ನಿಂತು ಆಯುಧಗಳನ್ನು ಹಿಡಿದು ಪ್ರಕಾಶ್ನ ಗುಂಡಗಳ ವಿರುದ್ಧ ಧೈರ್ಯಕರಣವಾಗಿ ಹೋರಾಡಲು ಶುರು ಮಾಡ್ತಾಳೆ. ಪ್ರತಿಯೊಂದು ಗುಂಡಗಳನ್ನು ಅವಳೇ ಹೊಡೆದು ಉಳಿಸಿರುತ್ತಾಳೆ. ಇತ್ತ ಜೈಲನ್ನು ಮೆಟ್ಟಿ ಹೊರಬಂದ ವೆಟ್ರಿ ಸ್ಪಾಟ್ಗೆ ತಲುಪುತ್ತಾರೆ. ಅಲ್ಲಿ ವಿಜಯ್ ಧೈರ್ಯವಾಗಿ ಫೈಟ್ ಮಾಡುವುದನ್ನು ನೋಡಿ ವೆಟ್ರಿಯ ಕಣ್ಣಲ್ಲಿ ಹೆಮ್ಮೆ ಎದ್ದು ಕಾಣುತ್ತದೆ. ದೊಡ್ಡ ದೊಡ್ಡ ಕೇಸ್ಗಳನ್ನು ಸಾಲ್ವ್ ಮಾಡೋಕೆ ಹೋಗಿ ಏನೋ ಪ್ರಾಬ್ಲಮ್ ಆಗಿ ಜೈಲಿಗೆ ಹೋಗಿ ಬಂದಿರ್ತಾರೆ. ಈಗ ಜೈಲಿಂದ ಹೊರಗೆ ಬಂದು ಸೈಲೆಂಟಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡಿರ್ತಾರೆ. ವೆಟ್ರಿಗೆ ತನ್ನ ಕ್ಲೋಸ್ ಫ್ರೆಂಡ್ ಮಗಳು ವಿಜಿ
ಅಂದರೆ ಮಮಿತಾ ಬೈಜು ಅಂದರೆ ತುಂಬ ಪ್ರಾಣ. ವಿಜಿ ಅಪ್ಪ ಸಾಲದ ಸುಳಿಗೆ ಸಿಲುಕಿ ತೀರಿಕೊಂಡಾಗ ವೆಟ್ರಿನೇ ಅವಳನ್ನು ತನ್ನ ಸ್ವಂತ ಮಗಳ ಥರ ಸಾಕೋದಕ್ಕೆ ಮನೆಗೆ ಕರ್ಕೊಂಡು ಬರ್ತಾರೆ. ವೆಟ್ರಿಗೆ ಒಂದೇ ಒಂದು ಆಸೆ, ವಿಜಿನ ಕಷ್ಟಪಟ್ಟು ಓದಿಸಿ ಇಂಡಿಯನ್ ಆರ್ಮಿಗೆ ಸೇರಿಸ್ಬೇಕಂತ, ಅವಳು ಗಟ್ಟಿಯಾಗಿ ಬದುಕಬೇಕು ಅಂತ. ವಿಜಿ ಓದೋದ್ರಲ್ಲಿ ಓಡಾಡೋದ್ರಲ್ಲಿ ಎಲ್ಲ ಸಖತ್ ಚುರುಕಾಗಿ ಇರ್ತಾಳೆ. ಆದರೆ ಅವಳಿಗೊಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನಡೆದ ಯಾವುದೋ ಘಟನೆಯಿಂದಾಗಿ ಅವಳಿಗೆ ಸಡನ್ನಾಗಿ ಯಾರಾದರೂ ಹೊಡೆಯೋಕ್ಕೆ ಬಂದರೆ ಅಥವಾ ಪ್ರಾಬ್ಲಮ್ ಎದುರಾದರೆ ರೇಂಜ್ಗೆ ಭಯ ಬಂದುಬಿಡುತ್ತೆ. ಏನೋ ಮಾಡಬೇಕಂತ ಗೊತ್ತಾಗದೆ ಜಾಗದಲ್ಲಿ ಫ್ರಿಜ್ ಆಗಿಬಿಡ್ತಾಳೆ. ಇನ್ನೊಂದು ಕಡೆ ಕತೆಗೆ ಮುಖ್ಯ ವಿಲನ್ ಎಂಟ್ರಿ ಆಗುತ್ತೆ. ಅವರ ಹೆಸರು ಪ್ರಕಾಶ್, ಅಂದರೆ ಬಾಬಿ ಡಿಯೋಲ್. ಇವನು ಬರೀ ರೌಡಿಯಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಪೊಲಿಟಿಷಿಯನ್. ಗೌರ್ಮೆಂಟ್ ಜಾಗಗಳನ್ನೆಲ್ಲ ಕಬಳಿಸೋದು, ಕೋಟಿ ಕೋಟಿ ಸ್ಕ್ಯಾಮ್ ಮಾಡೋದು ಇವನ ಕೆಲಸವಾಗಿರುತ್ತೆ. ಇವನಿಗೆ ಪವರ್ಫುಲ್ ಮಂತ್ರಿಗಳ ಸಪೋರ್ಟ್ ಇರುತ್ತೆ. ಒಂದಿನ ವಿಜಿ ಆರ್ಮಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಕಾಲೇಜ್ನಲ್ಲಿ ಮತ್ತೆ ಹೊರಗಡೆ ಕೆಲವು ಹುಡುಗರು ಅವಳಿಗೆ ತೊಂದರೆ ಕೊಡೋಕ್ಕೆ ಬರ್ತಾರೆ. ಆದರೆ ವಿಜಿ ತನ್ನಲ್ಲಿರೋ ಭಯದಿಂದಾಗಿ ಅವರಿಗೇನು ಮಾಡೋಗೆ ಆಗದೆ ಸುಮ್ಮನೆ ನಿಂತು ಬಿಡ್ತಾಳೆ. ಇದನ್ನು ನೋಡಿದ ವೆಟ್ರಿಗೆ ಸಖತ್ ಬೇಸರ ಆಗುತ್ತೆ. ಆರ್ಮಿ ಸೇರೋದು ಬರೀ ಬಾಡಿ ಫಿಟ್ನೆಸ್ನಿಂದ ಅಲ್ಲ, ಮನುಷ್ಯನಲ್ಲಿ ಧೈರ್ಯ ಇರಬೇಕು. ನಿನ್ನನ್ನು ನೀನು ಕಾಪಾಡಿಕೊಳ್ಳೋಕೆ ಬರಲಿಲ್ಲ ಅಂದರೆ ದೇಶನ ಹೇಗೆ ಕಾಪಾಡ್ತೀಯ ಅಂತ ಬೈದು ಅವಳಿಗೆ ಫಿಸಿಕಲ್ ಮತ್ತು ಮೆಂಟಲ್ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್ನಲ್ಲಿ ವಿಜಿಗೆ ಕಾಲೇಜ್ ಪ್ರಾಜೆಕ್ಟ್ ಕೆಲಸದಲ್ಲಿದ್ದಾಗ ಆಕಸ್ಮಿಕವಾಗಿ ವಿಲನ್ ಪ್ರಕಾಶ್ ಮಾಡಿರೋ ಒಂದು ದೊಡ್ಡ ಆಕ್ರಮಣ, ಆಸ್ತಿ ಹಗರಣದ ಸೀಕ್ರೆಟ್ ಪೇಪರ್ಸ್ ಡ್ರೈವ್ ಸಿಗುತ್ತೆ. ಅದು ತನ್ನ ಹತ್ರ ಇದ್ದರೆ ಅಂತ ವಿಜಿಗೆ ಮೊದಲು ಗೊತ್ತಿರಲ್ಲ. ಆದರೆ ಪ್ರಕಾಶ್ಗೆ ಈ ವಿಷಯ ತಿಳಿದು ತನ್ನ ಆಳುಗಳನ್ನು ಕಳುಹಿಸಿ ವಿಜಿಯನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಅಥವಾ ಮುಗಿಸೋಕೆ ಪ್ಲ್ಯಾನ್ ಮಾಡ್ತಾರೆ. ಪ್ರಕಾಶ್ ಕಳುಹಿಸಿದ ಗುಂಡಗಳು ವಿಜಿ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ. ವಿಜಿ ಅತಿಯಾದ ಭಯದಿಂದ ಮತ್ತೆ ಒಂದೇ ಕಡೆ ಕಂಗಾಲಾಗಿ ನಿಂತು ಬಿಡ್ತಾಳೆ. ಆ ಸರಿಯಾದ ಸಮಯಕ್ಕೆ ವೆಟ್ರಿ ವಿಜಯ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸಖತ್ ಮಾಸ್ ಆ್ಯಕ್ಷನ್ ಸೀನ್ ಜೊತೆ ಬಂದ ಗುಂಡಗಳನ್ನೆಲ್ಲ ಚಚ್ಚಿ ಹಾಕಿ ವಿಜಿಯನ್ನು ಕಾಪಾಡ್ತಾರೆ. ಆಮೇಲೆ ಆ ಗುಂಡಗಳ ಫೋನ್ನಿಂದನೇ ನೇರವಾಗಿ ವಿಲನ್ ಪ್ರಕಾಶ್ಗೆ ಕಾಲ್ ಮಾಡ್ತಾರೆ. ನನ್ನ ಮಗಳ ತಂಟೆಗೆ ಬಂದರೆ ಇನ್ನು ಸಾಮ್ರಾಜ್ಯನೇ ನಾಶ ಮಾಡ್ತೀನಿ ಅಂತ ಸವಾಲು ಹಾಕ್ತಾರೆ. ಈತ ಪ್ರಕಾಶ್ಗೆ ತನ್ನ ಸೀಕ್ರೆಟ್ ಫೈಲ್ಸ್ ವಿಜಿ ಹತ್ರ ಇದ್ದರೆ ಅಂತ ಗೊತ್ತಾಗಿ ಹೇಗಾದರೂ ಮಾಡಿ ವೆಟ್ರಿ ಮತ್ತು ವಿಜಿನ ಮುಗಿಸಲೇಬೇಕು ಅಂತ ಸ್ಕೆಚ್ ಆಗ್ತಾನೆ. ಇಲ್ಲಿ ಪಕ್ಕ ಮಾಸ್ ಇಂಟರ್ವೆಲ್ ಟ್ವಿಸ್ಟ್ ಸಿಗುತ್ತೆ ನೋಡಿ. ಸೆಕೆಂಡ್ ಹಾಫ್ನಲ್ಲಿ ವೆಟ್ರಿಗೆ ವಿಷಯ ಕ್ಲಿಯರ್ ಆಗುತ್ತೆ. ಬರೀ ಪ್ರಕಾಶ್ ಜೊತೆ ಫೈಟ್ ಮಾಡಿದರೆ ಸಾಲದು, ವಿಜಿ ಮನಸ್ಸಿನಲ್ಲಿರೋ ಆ ಭಯ ಸಂಪೂರ್ಣವಾಗಿ ಹೋಗಬೇಕು. ಜೊತೆಗೆ ಪ್ರಕಾಶ್ನ ನಿಜವಾದ ಮುಖವಾಡ ಇಡೀ ಸಮಾಜದ ಮುಂದೆ ಬಯಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಒಂದು ಕಡೆ ವಿಜಿಗೆ ರಿಯಲ್ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಭಯ ಎದುರಿಸೋಕೆ ಟ್ರೈನಿಂಗ್ ಕೊಡ್ತಾರೆ. ಇನ್ನೊಂದು ಕಡೆ ಪ್ರಕಾಶ್ಗೆ ಬೆಂಬಲವಾಗಿ ನಿಂತಿರೋ ಪೊಲಿಟಿಷಿಯನ್ಸ್ ಮತ್ತು ಕರಪ್ಟ್ ಪೊಲೀಸ್ ಆಫೀಸರ್ಸ್ಗಳ ಒಂದೊಂದೇ ವೀಕ್ನೆಸ್ ಹುಡುಕಿ ಅವರನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರಕಾಶ್ ಎಷ್ಟೇ ತಂತ್ರ ಹೊಡೆದ್ರೂ ವೆಟ್ರಿ ತಮ್ಮ ಹಳೆಯ ಪೊಲೀಸ್ ಮೈಂಡ್ ಬಳಸಿ ಅವನ ಪ್ರತಿಯೊಂದು ಪ್ಲ್ಯಾನ್ ಅನ್ನು ಉಲ್ಟಾ ಮಾಡ್ತಾನೆ. ಇನ್ನು ಜೈಲಿಂದ ಹೊರಬಂದ ವೆಟ್ರಿ ನೇರವಾಗಿ ಹೋಗೋದು ತನ್ನ ಕ್ಲೋಸ್ ಫ್ರೆಂಡ್ ಮನೆಗೆ. ಆದರೆ ಅಲ್ಲಿ ಗೊತ್ತಾಗುತ್ತೆ ಆ ಫ್ರೆಂಡ್ ಸಾಲದ ಬಾಧೆ ತರಲಾರದೆ ಮತ್ತು ಅನಾರೋಗ್ಯದಿಂದ ತೀರಿಕೊಂಡಿರ್ತಾನೆ ಅಂತ. ಅವನಿಗೆ ಒಬ್ಬಳೇ ಮಗಳು ವಿಜಿ. ವೆಟ್ರಿ ಆ ಹುಡುಗಿಯರ ಸಂಪೂರ್ಣ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ತಗೋತಾರೆ.
ವೆಟ್ರಿಗೆ ಒಂದೇ ಒಂದು ದೊಡ್ಡ ಕನಸಿರುತ್ತೆ, ವಿಜಿನ ಕಷ್ಟಪಟ್ಟು ಓದಿಸಿ ಫಿಟ್ ಮಾಡಿ ಇಂಡಿಯನ್ ಆರ್ಮಿಗೆ ಸೇರಿಸ್ಬೇಕಂತ. ಆದರೆ ವಿಜಿಗೆ ಒಂದು ದೊಡ್ಡ ದೌರ್ಬಲ್ಯ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅವಳ ಕಣ್ಣೆದುರೇ ರೌಡಿಗಳು ಅವಳ ಅಪ್ಪನಿಗೆ ಹೊಡೆದಿದ್ದನ್ನು ನೋಡಿ ಅವಳ ಮನಸ್ಸಿನಲ್ಲಿ ದೊಡ್ಡ ಫೋಬಿಯಾ ಕುಳಿತಿರುತ್ತೆ. ಯಾರಾದರೂ ಅವಳ ಮೇಲೆ ಜೋರಾಗಿ ಕಿರುಚಿದರೆ ಅಥವಾ ಹೊಡೆಯೋಕೆ ಸಡನ್ ಆಗಿ ಬಂದರೆ ಅವಳ ಕೈಕಾಲು ನಡುಗಿ ಜಾಗದಲ್ಲೇ ಶಾಕ್ ಆಗಿ ನಿಂತು ಬಿಡ್ತಾಳೆ. ಈತ ನಗರದಲ್ಲಿ ಪ್ರಕಾಶ್ ಅನ್ನೋ ದೊಡ್ಡ ಮೈನಿಂಗ್ ಮತ್ತು ಕಾರ್ಪೊರೇಟ್ ಮಾಫಿಯಾ ಕಿಂಗ್ ಪಿನ್ ಮೆರೆಯುತ್ತಿರ್ತಾನೆ. ಇವನಿಗೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಪ್ರಭಾವಿ ರಾಜಕಾರಣಿಗಳ ಸಪೋರ್ಟ್ ಇರುತ್ತೆ. ಪ್ರಕಾಶ್ ಬಡವರ, ರೈತರ ಮತ್ತು ಸರ್ಕಾರದ ಸಾವಿರಾರು ಎಕರೆ ಜಮೀನನ್ನು ಅಕ್ರಮವಾಗಿ ಕಬಳಿಸಿ ಅಲ್ಲಿ ಆಕ್ರಮಣ, ಶಸ್ತ್ರಾಸ್ತ್ರ ಮತ್ತು ಮೈನಿಂಗ್ ಬಿಸ್ನೆಸ್ ನಡೆಸುತ್ತಾನೆ. ಹಗರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಪ್ರಾಮಾಣಿಕ ರಿಸರ್ಚ್ ಸ್ಟೂಡೆಂಟ್ ಸೀಕ್ರೆಟ್ ಸಾಕ್ಷಿಗಳನ್ನು, ಒಂದು ಪೆನ್ ಡ್ರೈವ್ ಮತ್ತು ಅಸಲಿ ಡಾಕ್ಯುಮೆಂಟ್ಸ್ ಕಲೆ ಹಾಕಿರ್ತಾನೆ. ಆ ಸ್ಟೂಡೆಂಟ್ ವಿಜಯ್ ಕಾಲೇಜ್ ಫ್ರೆಂಡ್. ವಿಲನ್ ಪ್ರಕಾಶ್ನ ಗುಂಡಾಗಳು ಆ ಸ್ಟೂಡೆಂಟ್ನನ್ನು ಬೆನ್ನಟ್ಟಿಕೊಂಡು ಬಂದಾಗ ಆ ಹುಡುಗ ಪೊಲೀಸರಿಗೆ ಸಿಗಬಾರದು ಅಂತ ಆ ಸೀಕ್ರೆಟ್ ಪೆನ್ ಡ್ರೈವನ್ನು ವಿಜಿಯ ಬ್ಯಾಗ್ಗೆ ಆಕಸ್ಮಿಕವಾಗಿ ಹಾಕಿಬಿಡ್ತಾನೆ. ನಂತರ ಆ ಹುಡುಗನನ್ನು ರೌಡಿಗಳು ಕೊಲೆ ಮಾಡ್ತಾರೆ. ತನ್ನ ಸೀಕ್ರೆಟ್ ಫೈಲ್ಸ್ ವಿಜಿ ಅನ್ನೋ ಹುಡುಗಿ ಹತ್ತಿರ ಇದೆ ಅಂತ ಪ್ರಕಾಶ್ಗೆ ತಿಳಿಯುತ್ತೆ. ಪ್ರಕಾಶ್ ತಕ್ಷಣವೇ ತನ್ನ ಹೈಟೆಕ್ ಗುಂಡಾ ಪಡೆಯನ್ನು ಕಳುಹಿಸಿ ವಿಜಿಯನ್ನು ಕಿಡ್ನ್ಯಾಪ್ ಮಾಡಿ ಆ ಡಾಕ್ಯುಮೆಂಟ್ ತರೋಕೆ ಆರ್ಡರ್ ಮಾಡ್ತಾನೆ. ಒಂದು ರಾತ್ರಿ ವಿಜಯ್ ಮತ್ತು ವೆಟ್ರಿ ಕಾರಿನಲ್ಲಿ ಮನೆಗೆ ಹೋಗುವಾಗ ಪ್ರಕಾಶ್ನ ರೌಡಿಗಳು ಕಾರನ್ನು ಸುತ್ತುವರಿಸುತ್ತಾರೆ. ವೆಟ್ರಿ ಕಾರಿನಿಂದ ಕೆಳಗಿಳಿಯುವ ಮುನ್ನ ವಿಜಿಗೆ ಹೇಳ್ತಾಳೆ, ನೋಡು ವಿಜಿ, ನಿನ್ನಲ್ಲಿ ಸಾಮರ್ಥ್ಯ ಇದೆ, ಹೋರಾಡು. ಆದರೆ ವಿಜಿ ಭಯದಿಂದ ಕಾರಿನ ಒಳಗಡೆಯೋ ನಡುಗುತ್ತಿರುತ್ತಾಳೆ. ಆಗ ವೆಟ್ರಿ ಅಂದರೆ ವಿಜಯ್ ತನ್ನ ಅಸಲಿ ಹಳೆಯ ರೌದ್ರಾವತಾರ ಹಾಳ್ತಾರೆ. ಸಖತ್ ಮಾಸ್ ಹೈ ವೋಲ್ಟೇಜ್ ಆಕ್ಷನ್ನಲ್ಲಿ ಪ್ರಕಾಶ್ನ 50ಕ್ಕೂ ಹೆಚ್ಚು ಗುಂಡಗಳನ್ನು ಏಕಾಂಗಿಯಾಗಿ ಬಿಚ್ಚಿ ಬಿಡಿಸ್ತಾಳೆ. ಫೈಟ್ ಮುಗಿದ ಮೇಲೆ ಅರ್ಧ ಸತ್ತಂತೆ ಬಿದ್ದಿರೋ ಮುಖಗೊಂಡನ ಫೋನ್ನಿಂದ ವಿಲನ್ ಪ್ರಕಾಶ್ಗೆ ವಿಡಿಯೋ ಕಾಲ್ ಮಾಡ್ತಾರೆ. ಪ್ರಕಾಶ್ ರೀನ್ನಲ್ಲಿ ಬಂದು, ಯಾರೋ ನೀನು, ನನ್ನ ಸೀಕ್ರೆಟ್ ಫೈಲ್ಸ್ ವಾಪಸ್ ಕೊಡು, ಇಲ್ಲದಿದ್ದರೆ ಆ ಹುಡುಗಿಯನ್ನು ಕೊಲ್ತೀನಿ ಅಂತ ಬೆದರಿಸ್ತಾನೆ. ಅದಕ್ಕೆ ವೆಟ್ರಿ ತಮ್ಮ ಸಿಗ್ನೇಚರ್ ಸ್ಟೈಲ್ನಲ್ಲಿ ನಗುತ್ತಾ, ನನ್ನ ಮಗಳ ತಂಟೆಗೆ ಬಂದರೆ ನಿನ್ನ ಹೆಗಲ ಮೇಲೆ ತಲೆಯನ್ನು ಹಾರಿಸಿಬಿಡ್ತೀನಿ ಅಂತ, ತಾಕತ್ತಿದ್ರೆ ಬಂದು ತಗೋ ಅಂತ ಸವಾಲಾಗ್ತಾರೆ. ಇಲ್ಲಿಗೆ ಥಿಯೇಟರ್ನಲ್ಲಿ ಸೀಟಿ ಹೊಡೆಯುವಂಥ ಪಕ್ಕಾ ಇಂಟರ್ವಲ್ ಟ್ವಿಸ್ಟ್ ಸಿಗುತ್ತೆ. ಇನ್ನು ಬರ್ತಾ ಬರ್ತಾ ಸೆಕೆಂಡ್ ಹಾಫ್ನಲ್ಲಿ ವೆಟ್ರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಬರೀ ಆ್ಯಕ್ಷನ್ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ವಿಜಿ ಒಳಗಿರೋ ಭಯವನ್ನು ಶಾಶ್ವತವಾಗಿ ಓಡಿಸಬೇಕು ಅಂತ. ವೆಟ್ರಿ ವಿಜಿಗೆ ಕೇವಲ ಫಿಸಿಕಲಿ ಟ್ರೈನಿಂಗ್ ಮಾತ್ರವಲ್ಲದೆ ಮೆಂಟಲ್ ಫಿಟ್ನೆಸ್ ತರಬೇತಿ ನೀಡ್ತಾರೆ. ರಿಯಲ್ ಲೈಫ್ನಲ್ಲಿ ಅಪಾಯಕಾರಿ ಸನ್ನಿವೇಶಗಳನ್ನು ಸೃಷ್ಟಿಸಿ ವಿಜಿ ಆ ಭಯವನ್ನು ಎದುರಿಸುವಂತ ಮಾಡ್ತಾರೆ. ನಿನ್ನನ್ನು ನೀನು ಕಾಪಾಡೋಕೆ ಪ್ರತಿಯೊಂದು ಬಾರಿಯೂ ನಾನು ಇರುವುದಿಲ್ಲ, ನಿನ್ನ ರಕ್ಷಣೆಗೆ ಮಾಡಿಕೊಳ್ಳೋ ನಿನ್ನ ಶಕ್ತಿ ನಿನ್ನ ಕೈಯಲ್ಲಿದೆ ಅಂತ ಅವಳಿನಲ್ಲಿ ಆತ್ಮವಿಶ್ವಾಸ ತುಂಬುತ್ತಾರೆ. ಇನ್ನೊಂದು ಕಡೆ ವೆಟ್ರಿ ತಮ್ಮ ಹಳೆಯ ಪೊಲೀಸ್ ನೆಟ್ವರ್ಕ್ ಬಳಸಿ ಪ್ರಕಾಶ್ಗೆ ಬೆಂಬಲವಾಗಿ ನಿಂತಿರೋ ಕರಪ್ಟ್ ಮಂತ್ರಿಗಳು, ಕಮಿಷನರ್ ಮತ್ತು ಉದ್ಯಮಿಗಳ ವೀಕ್ನೆಸ್ಗಳನ್ನು ಹುಡುಕಿ ಒಂದೊಂದಾಗಿ ಅವರ ಸಾಮ್ರಾಜ್ಯವನ್ನು ಮುರಿಯೋಕೆ ಶುರು ಮಾಡ್ತಾರೆ. ಪ್ರಕಾಶ್ ಮಾಡುವ ಪ್ರತಿಯೊಂದು ಸ್ಕೆಚ್ ಅನ್ನು ವೆಟ್ರಿ ತಮ್ಮ ಮೈಂಡ್ ಗೇಮ್ ಮೂಲಕ ಉಲ್ಟಾ ಮಾಡ್ತಾರೆ. ಇನ್ನು ಕ್ಲೈಮ್ಯಾಕ್ಸ್ ಮತ್ತು ಫೈನಲ್ ಪ್ರಚಾರಕ್ಕೆ ಬಂದರೆ, ಪ್ರಕಾಶ್ಗೆ ವೆಟ್ರಿನ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಒಂದು ಕೌರ್ಯದ ಪ್ಲ್ಯಾನ್ ಮಾಡ್ತಾನೆ. ವೆಟ್ರಿನ ಒಂದು ಸುಳ್ಳು ಕೇಸ್ನಲ್ಲಿ ಲಾಕ್ ಮಾಡಿ ಅವರು ಇಲ್ಲದ ಸಮಯ ನೋಡಿ ತನ್ನ ಸಂಪೂರ್ಣ ಕಮಾಂಡೋ ಪಡೆಯೊಂದಿಗೆ ವಿಜಿ ಇರುವ ತರಬೇತಿ ಕೇಂದ್ರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಸಮಯದಲ್ಲಿ ವಿಜಿ ಸಂಪೂರ್ಣವಾಗಿ ಒಂಟಿಯಾಗ್ತಾಳೆ. ಕತ್ತಲೆಯಲ್ಲಿ ರೌಡಿಗಳು ಅವಳನ್ನು ಸುತ್ತುವರಿಸುತ್ತಾರೆ. ವಿಜಿಗೆ ಮತ್ತೆ ಹಳೆಯ ಭಯ ಆವರಿಸಲು ಶುರುವಾಗುತ್ತದೆ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ವೆಟ್ರಿ ಹೇಳಿಕೊಟ್ಟ ಮಾತುಗಳು, ಕೊಟ್ಟ ತರಬೇತಿ, ಅಪ್ಪನ ಕನಸು ಕಣ್ಣೆದುರು ಬರುತ್ತದೆ. ವಿಜಿ ತನ್ನೊಳಗಿನ ಭಯವನ್ನು ಮೆಟ್ಟಿ ನಿಂತು ಆಯುಧಗಳನ್ನು ಹಿಡಿದು ಪ್ರಕಾಶ್ನ ಗುಂಡಾಗಳ ವಿರುದ್ಧ ಧೈರ್ಯಕರಣವಾಗಿ ಹೋರಾಡಲು ಶುರು ಮಾಡ್ತಾಳೆ.
ಪ್ರತಿಯೊಂದು ಗುಂಡಗಳನ್ನು ಅವಳೇ ಹೊಡೆದು ಉಳಿಸಿರುತ್ತಾಳೆ. ಇತ್ತ ಜೈಲನ್ನು ಮೆಟ್ಟಿ ಹೊರಬಂದ ವೆಟ್ರಿ ಸ್ಪಾಟ್ಗೆ ತಲುಪುತ್ತಾರೆ. ಅಲ್ಲಿ ವಿಜಯ್ ಧೈರ್ಯವಾಗಿ ಫೈಟ್ ಮಾಡುವುದನ್ನು ನೋಡಿ ವೆಟ್ರಿಯ ಕಣ್ಣಲ್ಲಿ ಹೆಮ್ಮೆ ಎದ್ದು ಕಾಣುತ್ತದೆ.
ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್. ವಿನೋದ್ ಅವರ ಡೈರೆಕ್ಷನ್ ಮಾಡಿರುವ ಈ ಸಿನಿಮಾ ಮತ್ತು ಅನಿರುದ್ಧ್ ಅವರ ಮ್ಯೂಸಿಕ್, ಬ್ಯಾಕ್ ಟು ಬ್ಯಾಕ್ ಹೈಪ್ ಇದ್ದ ಈ ಸಿನಿಮಾ ಥಿಯೇಟರ್ನಲ್ಲಿ ಹೇಗಿದೆ? ವಿಜಯ್ ಅವರ ಸಿನಿಮಾ ಕೆರಿಯರ್ಗೆ ಇದು ಪ್ರಾಪರ್ ಫೇರ್ವೆಲ್ ಕೊಟ್ಟಿದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ ಬನ್ನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕತೆ ಬಗ್ಗೆ ಹೇಳಬೇಕಂದ್ರೆ, ಜನನಾಯಕನ್ ತೆಲುಗಿನ ಭಗವಂತ್ ಕೇಸರಿ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿದ ರೀಮೇಕ್. ಇಲ್ಲಿ ವಿಜಯ್ ಅವರು ವೆಟ್ರಿಕೊಂಡನ್ ಅನ್ನೋ ಮಾಜಿ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತಂದೆ ಇಲ್ಲದ ವಿಜಯ್ ಅಂದರೆ ಮಮಿತಾ ಬೈಜು ಅನ್ನೋ ಹುಡುಗಿಯನ್ನು ಸಾಕುವ ಜವಾಬ್ದಾರಿ ತಗೊಂಡು ಅವಳನ್ನು ಇಂಡಿಯನ್ ಆರ್ಮಿಗೆ ಸೇರಿಸಬೇಕು ಅನ್ನೋದೇ ವೆಂಟ್ರಿ ಕನಸಾಗಿರುತ್ತೆ. ಆದರೆ ವಿಜಿಗೆ ಬಾಲ್ಯದ ಘಟನೆಗಳಿಂದ ಒಂದಷ್ಟು ಭಯ ಇರುತ್ತೆ. ಇನ್ನೊಂದು ಕಡೆ ಬಾಬಿ ಡಿಯೋಲ್ ಮತ್ತು ರಾಜಕೀಯ ನಾಯಕರ ದೊಡ್ಡ ನೆಟ್ವರ್ಕ್. ವೆಟ್ರಿ ತನ್ನ ಮಗಳಂತ ವಿಜಿಯನ್ನು ಭಯದಿಂದ ಹೊರಗೆ ತಂದು ಆರ್ಮಿಗೆ ಹೇಗೆ ಸೇರಿಸ್ತಾರೆ ಮತ್ತು ಮಧ್ಯ ಬರೋ ಪೊಲಿಟಿಕಲ್ ಪವರ್ ವಿರುದ್ಧ ಹೇಗೆ ಹೋರಾಡ್ತಾರೆ ಅನ್ನೋದೇ ಈ ಚಿತ್ರದ ಮುಖ್ಯ ಪಾತ್ರವಾಗಿದೆ, ಅಂದರೆ ಕಥೆಯಾಗಿದೆ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಪಾಸಿಟಿವ್ ಕಡೆಗೆ ಬಂದರೆ, ದಳಪತಿ ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್. ವಿಜಯ್ ಅವರ ಆ್ಯಕ್ಟಿಂಗು, ಎಮೋಷ್ನಲ್ ಸೀನ್ಸ್ ಮತ್ತು ಮಾಸ್ ಡೈಲಾಗ್ ಡೆಲಿವರಿ ಅದ್ಭುತವಾಗಿದೆ. ಅಭಿಮಾನಿಗಳಿಗೆ ಹಬ್ಬ ಎನಿಸುವಂಥ ಮಾಸ್ ಎಲಿಮೆಂಟ್ಸ್ ಇಲ್ಲಿದೆ. ಇನ್ನು ತಂದೆ ಮಗಳ ಬಾಂಧವ್ಯ. ವಿಜಯ್ ಮತ್ತು ಮಮಿತಾ ಬೈಜು ನಡುವಿನ ಎಮೋಷ್ನಲ್ ಸೀನ್ಗಳು ಸಿನಿಮಾಗೆ ದೊಡ್ಡ ಬಲ ತಂದಿದೆ. ಅನಿರುದ್ಧ್ ಅವರ BGM, ಅನಿರುದ್ಧ್ ಅವರ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿಯೊಂದು ಮಾಸ್ ಸೀನ್ಗೂ ನೆಕ್ಸ್ಟ್ ಲೆವೆಲ್ಗೆ ಎನರ್ಜಿ ಕೊಡುತ್ತೆ. ಸಾಮಾಜಿಕ ಮತ್ತು ರಾಜಕೀಯ ಸಂದೇಶ, ಮಹಿಳಾ ಸಬಲೀಕರಣ ಅಂದರೆ ವುಮೆನ್ ಎಂಪವರ್ಮೆಂಟ್ ಮತ್ತು ಧೈರ್ಯದ ಬಗ್ಗೆ ಹೇಳಿರೋ ಮೆಸೇಜ್ ಚೆನ್ನಾಗಿದೆ. ಇನ್ನು ಇದರ ನೆಗೆಟಿವ್ ಕಡೆಗೆ ಬಂದರೆ, ಲೆಂತ್. ಸೆಕೆಂಡ್ ಹಾಫ್ನಲ್ಲಿ ರಾಜಕೀಯ ಭಾಷಣಗಳು ಹೆಚ್ಚಾಗಿ ಸಿನಿಮಾ ಸ್ವಲ್ಪ ಎಳೆದಂತೆ ಅನಿಸ್ತಿದೆ. ಇನ್ನು VFX, ಕೆಲವು ಆ್ಯಕ್ಷನ್ ಸೀನ್ಸ್ಗಳಲ್ಲಿ VFX ಮತ್ತು AI ವಿಜುವಲ್ಸ್ ಇನ್ನೂ ಉತ್ತಮವಾಗಿರಬಹುದಿತ್ತು ಅನಿಸ್ಬೋದು. ಇರಲಿ, ಈಗ ಕಥೆಯ ಬಗ್ಗೆ ಬರೋಣ. ಕತೆ ಆರಂಭವಾಗೋದು ವೆಟ್ರಿಕೊಂಡನ್ ಅಂದರೆ ದಳಪತಿ ವಿಜಯ್ ಅವರ ಪರಿಚಯದೊಂದಿಗೆ. ಓಕೆ, ಇರಲಿ, ಇವಾಗ ಕತೆಗೆ ಬರೋಣ. ಕತೆ ಶುರುವಾಗೋದು